ಹಲೋ ಫ್ರೆಂಡ್ಸ್, ನಾನಿವತ್ತು ತೊಗೊಂಡು ಬಂದಿರೋವಂಥ ವಿಷಯ ಅಂತ ಹೇಳಿದ್ರೆ ಸರ್ಪದೋಷ ಅಥವಾ ಕಾಳಸರ್ಪದೋಷ ಅಂಥದ್ದು ಮತ್ತು ರಾಹುಕೇತು ಶಾಂತಿ ಮಾಡಿ ಅಂತ ನಿಮ್ಮ ಜಾತಕದಲ್ಲಿ ಹೇಳಿರ್ಬೋದು. ಮತ್ತು ನಾಗ ಪ್ರತಿಷ್ಠಾಪನೆ ಮಾಡಬೇಕು, ಆವಾಗ ನಿಮಗೆ ಈ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳಿರ್ಬೋದು. ಅಂಥದ್ದೇನಾದರೂ ನಿಮ್ಮ ಜಾತಕದಲ್ಲಿ ಇದೆ ಅಂತ ಗೊತ್ತಾಗಿದ್ದರೆ ಓಂ ಶಂ ಶರವಣ ಭವ ಈ ಮಂತ್ರನ 108 ಸಲ ದಿನ ಜಪಿಸೋದ್ರಿಂದ ಈ ದೋಷಗಳು ನಿವಾರಣೆ ಆಗತ್ತೆ. ಕಾಳಸರ್ಪದೋಷ ಅಂತ ಹೇಳಿದರೆ ತುಂಬ ಇದೆ, 12 ಥರ ಕಾಳಸರ್ಪದೋಷಗಳಿದೆ. ಅದರಲ್ಲಿ ನಾವು ಸ್ವಲ್ಪ ನಾವು ನೇಮ್ ಮಾಡಬೇಕು ಅಂತ ಇದ್ರೂ ಅನಂತ ಕಾಳಸರ್ಪದೋಷ ಮತ್ತು ವಾಸುಕಿ ಕಾಳಸರ್ಪದೋಷ, ಕಾರ್ಕೋಟಕ ಕಾಳಸರ್ಪದೋಷ ಮತ್ತು ಅನಂತ ಕಾಳಸರ್ಪದೋಷ ಮತ್ತು ತಕ್ಷಕ ಕಾಳಸರ್ಪದೋಷ, ವಾಸುಕಿ ಕಾಳಸರ್ಪದೋಷ ಮತ್ತು ಶಂಖಫಲ ಕಾಳಸರ್ಪದೋಷ, ಹೀಗೆ ಪಾದಂ ಕಾಳಸರ್ಪದೋಷ, ಕುಳಿಕ್ ಕಾಳಸರ್ಪದೋಷ, ಹೀಗೆ ತುಂಬ ಇದೆ. ಈ ಸರ್ಪದೋಷಗಳಿಂದ ನಿವಾರಣೆ ಆಗಬೇಕು ಅನ್ನೋದು ಇದ್ದರೆ ಖಂಡಿತವಾಗ್ಲೂ ಈ ಮಂತ್ರನ ಜಪ ಮಾಡಿ. ಓಂ ಶಂ ಶರವಣ ಭವ, ಇದರಿಂದ ಯಾವುದೇ ಥರ ದೋಷಗಳಾಗಿದ್ರೂ ಅದು ನಿವಾರಣೆ ಆಗುತ್ತೆ. ಇದನ್ನು ತುಂಬಾ ರಿಸರ್ಚ್ ಮಾಡಿ ಫೈಂಡ್ ಔಟ್ ಮಾಡಿ ಇದನ್ನು ನಿಮ್ಮ ಮುಂದೆ ತಗೊಂಡು ಬಂದಿರೋ ಅಂಥದ್ದು. ಓಂ ಶಂ ಶರವಣ ಭವ ಅನ್ನೋದು ತುಂಬ ಎಫೆಕ್ಟಿವ್ ಮಂತ್ರ ಇದೆ. ಮತ್ತು ಇದು ಕಾರ್ತಿಕೇಯ ಸ್ಕಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಿರೋದ್ರಿಂದ ಯಾವುದೇ ಥರ ದೋಷಗಳ ಸರ್ಪಕ್ಕೆ ಸಂಬಂಧಪಟ್ಟಂಥ ದೋಷಗಳು ಎಲ್ಲ ನಿವಾರಣೆ ಆಗುತ್ತೆ. ಮತ್ತು ಯಾರಿಗಾದರೂ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇರೋವಂಥದ್ದು, ರ್ಯಾಷಸ್ ಇರೋವಂಥದ್ದು ಮತ್ತು ಡ್ರೈ ಸ್ಕಿನ್ ಆಗ್ತಾ ಇರೋವಂಥದ್ದು ಅವರೆಲ್ಲರೂ ಕೂಡ ಈ ಮಂತ್ರನ ಜಪಿಸೋದ್ರಿಂದ ಈ ಸರ್ಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಥರ ಸಮಸ್ಯೆಗಳು ನಿಮಗೆ ಆಗೋದಿಲ್ಲ. ಎಲ್ಲರೂ ಟ್ರೈ ಮಾಡಿ. ಈ ದೋಷ ಇದ್ದವರು ಖಂಡಿತವಾಗ್ಲೂ ಟ್ರೈ ಮಾಡಿ. ಆಮೇಲಿಂದ ನೀವು ಬೇಕಿದ್ದರೆ ಮುಂದೆ ಇದನ್ನು ಮತ್ತೆ ಇನ್ನೊಂದು ಸಲ ಚೆಕ್ ಮಾಡಿಸಿ ನೋಡಿ ಎಷ್ಟು ದೋಷದಲ್ಲಿ ಎಷ್ಟು ಭಾಗ ಹೊಟ್ಟೋಗಿದೆ ಅಂತ ನಿಮಗೆ ಗೊತ್ತಾಗತ್ತೆ. ಥ್ಯಾಂಕ್ ಯು.